ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ನಾನಿಲ್ಲಿ ಆನಿಯನ್ನು, ಟೊಮೊಟೊ, ಸೌತೆಕಾಯಿ, ಚೀಸು, ಟೊಮೊಟೊ ಸಾಸ್ ಮತ್ತು ಮಯೋನೀಸು, ಬ್ರೆಡ್ಡು ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನೋಡ್ಕೊಬರೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ನಾವು ಬ್ರೆಡ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಿರುತ್ತೆ. ಸ್ವಲ್ಪ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಮತ್ತೆ ನಾವು ಪಿಜ್ಜಾ ಮಾಡ್ಕೊಳ್ಳೋವಾಗ ಅದು ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಈ ರೀತಿ ಸಿಂಪಲ್ಲಾಗಿ ಪಿಜ್ಜಾ ತಿನ್ಬೇಕನ್ನಿಸಿದವಾಗ, ನಮಗೆ ಹಳ್ಳಿಗಳಲ್ಲೆಲ್ಲ ಸಿಗೋದಿಲ್ಲ ಅಲ್ವಾ, ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ. ಈಗ ನಾನಿಲ್ಲಿ ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ ಅದನ್ನು ಸಹ ಹಾಕ್ಬೋದು. ಮತ್ತು ಮಯೋನೀಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ 4 ಕಡೆನೂ ಹಚ್ಕೊಂಡು, ಈಗ ನಾವು ಈರುಳ್ಳಿ ಮತ್ತು ಟೊಮೆಟೊ, ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಮನೇಲಿ ಏನಿದ್ದರೆ ಅದನ್ನು ನಾವು ಈ ರೀತಿ ಹಾಕ್ಕೊಂಡು ಪಿಜ್ಜಾನ ಮಾಡ್ಕೊಳ್ಬೋದು. ನಾನು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಟೊಮೆಟೊನು ಸಹ 2 ಸ್ಲೈಸು ಇಡ್ತಾಯಿದ್ದೀನಿ. ಮತ್ತು ಸೌತೆಕಾಯಿ ಸ್ವಲ್ಪ. ಇವಾಗ ನೀಟಾಗೆಲ್ಲ ಈ ರೀತಿ ಜೋಡಿಸ್ಕೊಂಡ್ಮೇಲೆ ಸ್ವಲ್ಪ ನಾವು ಚೀಸ್ ಏನು ತೊಗೊಂಡಿದ್ವಲ್ವ ಅದನ್ನು ಇದ್ರ ಮೇಲೆ ಈ ರೀತಿ ತುರ್ಕೊಳ್ಬೇಕು. ಈ ರೀತಿ ಹಾಕೋದ್ರಿಂದ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಚೀಸು ಜಾಸ್ತಿ ಹಾಕಬೇಕು, ಕಡಿಮೆ ಹಾಕಬೇಕು ಅನ್ನೋದು ನಿಮ್ಮ ಇಷ್ಟ. ಮತ್ತು ಇಲ್ಲಿ ನಾನು ಇದು ಸ್ವಲ್ಪ ಈ ರೀತಿ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಇನ್ನು ಸ್ವಲ್ಪ ಅದ್ರ ಮೇಲಿಂದ ಚೀಸ್ ಹಾಕ್ಬಿಟ್ಟು ನಾವು ಏನು ತವಾ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ಮಯೋನೀಸ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಮೇಲೆ ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ. ಈಗ ಈ ರೀತಿ ನಾವೇನು ಹೆಂಚಿನ ಕಾಯಿಸಿಟ್ಕೊಂಡಿದ್ವಲ್ವ ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ನಮಗೆ ಚೀಸ್ ಅನ್ನೋದು ಮೆಲ್ಟ್ ಆಗೋವರೆಗೂ ಇದು ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಪಿಜ್ಜಾ ಅನ್ನೋದು, ಬ್ರೆಡ್ ಪಿಜ್ಜಾ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ವ, ಸಿಂಪಲ್ಲಾಗಿ ಕ್ರಂಚಿ ಆಗಿರುವಂಥ ಪಿಜ್ಜಾ, ಬ್ರೆಡ್ ಪಿಜ್ಜಾ ಮನೇಲೇ ಈ ರೀತಿ